ಇವತ್ತು ಹಂಗೆ ಮಾತಾಡ್ತಾ ಕೂತ್ಕೊಂಡಿದ್ದವನು ದಬಾಕೊಂಬಿಟ್ಟೆ. ಅವತ್ತು ಚಳಿ ಇದೆ, ಬಿಸಿಲು ಸಾಲ್ತಾ ಇಲ್ಲ ಅಂತ ಅವತ್ತು ಅಪ್ಲಿಕೇಶನ್ ಹಾಕಿದ್ದಕ್ಕೆ ಇವತ್ತು ಬಿಸಿಲು ಹೆಂಗ್ ಹೊಡಿತಿತ್ತು ಅಂತಂದ್ರೆ ಕಣ್ಣೇ ಬಿಡಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಅವ್ನು ಹಿಂಗನ್ಬಿಡದ. ಚಿಟ್ಟು ನೀನ್ ಬಾ ಅಂದ್ರೆ ನಾನು ಬರ್ತೀನೋ ಇಲ್ವೋ, ಹೆಂಗ್ ಬರ್ತೀಯ ನೋಡೋಣ ಅಂದ್ರೆ ಮಾತ್ರ ನಿಮ್ಮಮ್ಮ ನಾಳೆಗೆ ಬಂದು ಬರ್ತೀನಿ. ಆಮೇಲೆ ನಾನು ನೀಟಾಗಿ ರೆಡಿಯಾಗಿ ಈ ತರ ಕಾಣಿಸ್ತಾ ಇದ್ದೆ. ಈ ತರ ರೆಡಿಯಾಗಿ ನಮ್ಮ ನಡೆ ಮೆಟ್ರೋ ಸ್ಟೇಷನ್ ಕಡೆಗೆ ಅಂತ ಹೊರಟೆ. ಅಲ್ಲಿಂದ ಹೋಗಿ ದೀಪಾಂಜಲಿ ನಗರ ಹತ್ರ ಇಟ್ಕೊಂಡು ಬಾಪೂಜಿ ನಗರ ಹತ್ರ ನಡ್ಕೊಂಡು ಹೋಗ್ತಿದ್ದೆ. ಆವಾಗ ನನಗೆ ಈ ದೇವಸ್ಥಾನ ಕಾಣಿಸ್ತು. ಈ ದೇವಸ್ಥಾನ ತುಂಬಾ ಚೆನ್ನಾಗಿ ಕಾಣಿಸ್ತು. ಅದಾದ್ಮೇಲೆ ಬಾಪೂಜಿ ನಗರದ ಆರ್ಚ್ ಕಾಣಿಸ್ತು, ಸಂಗೊಳ್ಳಿ ರಾಯಣ್ಣ ಅವ್ರದ್ದು. ಆಮೇಲೆ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಗೆ ಹೋಗಿ ಮೈಸೂರು ನಾನ್ ಸ್ಟಾಪ್ ಬಸ್ನ ಹತ್ಕೊಂಡು ಸೀಟ್ ಸಿಕ್ತು. ಆರಾಮಾಗಿ ನಿದ್ದೆ ಮಾಡ್ಕೊಂಡು ನಾನು ಕಣ್ಮುಚ್ಚಿ ಕಣ್ಬಿಡೋ ಅಷ್ಟರಲ್ಲಿ ನಮ್ಮ ಮೈಸೂರು ಬಂದಿತ್ತು. ನಾನು ಸಬರ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇಳ್ಕೊಂಡು ನನ್ನ ತಂಗಿ ಸಿಗ್ತೀನಿ ಅಂತ ಹೇಳಿದ್ಲು. ಅವಳಿಗೋಸ್ಕರ ಕಾಯ್ತಾ ಇದ್ದೆ. ಅಷ್ಟರಲ್ಲಿ ಬಂದ್ಲು, ವಿಡಿಯೋ ಮಾಡ್ತಾ ಇದ್ದೆ. ಅವಳು ನೋಡಿದ್ರೆ ಈ ತರ ಹೊತ್ಕೊಂಡ್ಲು. ಆಮೇಲೆ ನಂಗಂತೂ ತುಂಬಾ ಹೊಟ್ಟೆ ಹಸಿತಿತ್ತು. ಅದಕ್ಕೆ ಅವಳ ಜೊತೆ ಹೋಗಿ ಊಟನ ಮಾಡ್ಕೊಂಡು ಅವಳಿಗೆ ಬಾಯಿ ಹೇಳಿ ಅಲ್ಲಿಂದ ನಾನು ಹೊರಟ್ಬೇಕಾದ್ರೆ ಅದಾದ್ಮೇಲೆ ಹೋಗಿ ಒಂದು 90ನ ಹೊಡ್ಕೊಂಡು ಅಲ್ಲಿಂದ ಡೈರೆಕ್ಟ್ ಮನೆಗೆ ಬಂದೆ. ಅಮ್ಮ ಉಪ್ಸಾರು ಮುದ್ದೆನ ಮಾಡಿದ್ಲು, ಅದನ್ನ ತಿನ್ಕೊಂಡು ಇವತ್ತು ಇಲ್ಲಿಗೆ ಎಂಡ್ ಮಾಡ್ಬಿಟ್ಟು ದಬಾಕೊಂಡ್ಬಿಟ್ಟೆ.